ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ದೊಡ್ಡ ಗಲಾಟೆ, ಭದ್ರ ಕೆಟ್ಟವಾಗಿತ್ತು. ಯಾಕೆ ಇತ್ತ ಕಡೆ ಎಲೆಕ್ಷನ್ ವಿಷಯ ಏನಾಯಿತು, ಈ ಕಡೆ ಸುಭಾಷ್ ಮನೆಯಲ್ಲಿ ಯುದ್ಧ ಕೋಲಾಹಲನೆ ಎಬ್ಬಿಸ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಿಕ್ಕತ್ತೆ ಮನೆಯು ಸಾವಿತ್ರಿ ವಿನಂತಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಇಲ್ಲಿ ವಿದ್ಯಾ ಮಗುವನ್ನು ಇನ್ನೆಲ್ಲ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮನೆಗೆ ವಾರಸ್ದಾರ ಬರ್ತಾನೆ ಅಂದರೆ ಖಂಡಿತವಾಗ್ಲೂ ವಿದ್ಯಾ ಈ ಮನೆಗೆ ಈಸಿಲಿ ಎಂಟ್ರಿ ಕೊಡ್ತಾಳೆ. ಅವಳು ಕಳ್ಕೊಂಡಿರೋ ಸ್ಥಾನಮಾನ ಮತ್ತೆ ಸಿಗತ್ತೆ ಅಂತ ಯೋಚನೆ ಮಾಡಿದಂಥ ಈಶ್ವರಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗು ಪ್ರಪಂಚವನ್ನು ನೋಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವಿದ್ಯಾ ಮೇಲೆ ದಾಳಿ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಆ ಒಂದು ವಿದ್ಯಾ ಬರ್ತಿರೋ ಹಾದಿಗೆ ಈಶ್ವರಿನೇ ಹೋಗಿದ್ದೆ ಎಣ್ಣೆಯನ್ನು ಚೆಲ್ತಾರೆ. ವಿದ್ಯಾ ಇನ್ನೇನು ಬಂದು ಜಾರಬೇಕು, ಅಷ್ಟರಲ್ಲಿ ಭದ್ರಾ ಬಂದು ಈಶ್ವರಿಯನ್ನ ಇಟ್ಕೊಂಡ್ಬಿಡ್ತಾರೆ. ಆದರೆ ನಿಜಕ್ಕೂ ಕೂಡ ಇಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ತದನಂತರ ಇಲ್ಲಿ ವಿದ್ಯಾಳನ್ನೇನೋ ಭದ್ರಾ ಇಟ್ಕೋತಾರೆ. ನಂತರ ಭದ್ರಾ ಕೂಡ ಜಾರ್ತಿದ್ದಾಗೆ ಮತ್ತೆ ವಿದ್ಯಾ ಇಟ್ಕೋತಾರೆ. ಈ ಕಡೆ ಭದ್ರೇಗೌಡ್ರ ಕಾಲು ಉಳುಕೆ ಬಿಡುತ್ತೆ. ಉಳುಕ್ತಿದ್ದಾಗನೇ ಇಲ್ಲಿ ಕ್ವಾಟ್ಲೆ ಹೋಗಿದ್ದೆ ಭದ್ರನ ಉಳುಕನ್ನ ತೆಗಿತೀನಿ ಅಂತ ಮಸಾಜ್ ಮಾಡ್ತಿದ್ದಾರೆ. ಈ ಕಡೆ ಕ್ವಾಟ್ಲೆ ಮಾಡ್ತಿದ್ದಾಗೆ ಕಾಲು ಪೇನ್ ಜಾಸ್ತಿ ಆಗ್ತಾನೆ ಇದೆ. ಅಯ್ಯೋ ಅಂತಮ್ಮ ಯಾಕೆ ಯೋಚನೆ ಮಾಡ್ತಿದ್ಯಾ, ನಾನು ಉಳುಕ್ ತೆಗಿಯೋ, ನಾನು ನೋಡಿ ತುಂಬ ಚೆನ್ನಾಗಿ ಉಳುಕ್ ತೆಗಿಯೋದನ್ನು ಕಲ್ತಿದ್ದೀನಿ, ನೀನೇನು ಯೋಚನೆ ಮಾಡಬೇಡ ಅಂತಮ್ಮ, ತುಂಬ ಚೆನ್ನಾಗಿ ಉಳುಕ್ ತೆಗಿತೀನಿ ಅಂತ ಹೇಳಿ ಕ್ವಾಟ್ಲೆ ಉಳುಕ್ ತೆಗಿಯೋ ಇದರಲ್ಲಿ ನೋವನ್ನು ಮಾಡ್ತಾನೆ ಇದ್ದಾರೆ, ಹೆಚ್ಚಿಸ್ತಾನೆ ಇದ್ದಾರೆ. ಇದರ ನಡುವೆ ವಿದ್ಯಾ ಅಲ್ಲಿಗೆ ಎಣ್ಣೆ ತೊಗೊಂಡು ಬರ್ತಾಳೆ. ಎಣ್ಣೆ ತೊಗೊಂಡು ಬಂದಿದ್ದೆ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿ ಭದ್ರಾ ಕೇಳ್ತಿದ್ರೆ, ಯಾಕೆ ಬಂದೆ ಅಂದರೆ ಪಾಪ ನನ್ನಿಂದ ಅಲ್ವಾ ನಿಮ್ಮ ಕಾಲು ಉಳುಕಿದ್ದು, ಅದೇ ಕಾರಣಕ್ಕೆ ಉಳುಕ್ ತೆಗಿಬೇಕು ಅಂತ ಬಂದೆ ಅಂದಾಗ ನಿನ್ನ ಕೃಪಕಟಾಕ್ಷದಿಂದನೇ ಇಷ್ಟೆಲ್ಲ ಆಗಿದ್ದು, ಏನೂ ಬೇಡ, ಮೊದಲು ಇಲ್ಲಿಂದ ಹೋದರೆ ಒಳ್ಳೇದು ಅಂತ ಹೇಳಿ ಭದ್ರೇಗೌಡರು ಹೇಳ್ತಾರೆ. ಇಲ್ಲಪ್ಪ, ನನ್ನಿಂದ ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಾನು ಉಳುಕ್ ತೆಗಿದೇ ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಯಾರಿಗೆ ಉಳುಕಾದರೂ ಕೂಡ ಅದನ್ನು ನಾನೇ ತೆಗೆಯೋದು, ಯಾಕಂದರೆ ನನಗೆ ಉಳುಕನ್ನು ಹೇಗೆ ತೆಗಿಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಿದ್ಯಾ ಉಳುಕ್ ತೆಗಿತೀನಿ ಅಂದಾಗ, ಅಯ್ಯೋ ಅದಕ್ಕೆ ಬನ್ನಿ, ಅವನೇನು ಕೇಳ್ತೀರಾ, ನೀವು ಉಳುಕ್ ತೆಗಿ ಬನ್ನಿ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾರೆ. ಇದೇನಿದು ಎಣ್ಣೆ ಅಂದಾಗ, ನಾನೇ ಉಳುಕ್ ತೆಗಿಯೋಣ ಅಂತ ಹೇಳಿ ಎಣ್ಣೆ ತೊಗೊಂಡು ಬಂದೆ. ಅದೇ ಬಾಣಲಿಲಿತ್ತಲ್ಲ, ಅದೇ ಎಣ್ಣೆ ಬಿಸಿ ಆಗಿತ್ತು ಅಂದಾಗ, ಅಯ್ಯೋ ಈ ಎಣ್ಣೆಲೆಲ್ಲ ಉಳುಕ್ ತೆಗಿತಾರ, ಏನಿದ್ರು ಉಳುಕಿನ ಎಣ್ಣೆ ಅಥವಾ ಬೇರೆ ಎಣ್ಣೆಲ್ಲ ಅಷ್ಟೇ ಉಳುಕ್ ತೆಗಿಬೇಕಾಗತ್ತೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಹೌದಾ ಅಂತ ಹೇಳಿ, ಸರಿ ಆಯಿತು ನೀವಿಬ್ರು ಇರಿ, ನಾನು ಯಾಕೆ ನಿಮ್ಮಿಬ್ರು ಮಧ್ಯ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೋಗಿಬಿಡ್ತಾರೆ. ನಂತರ ಇಲ್ಲಿ ಭದ್ರವ್ರ ಕಾಲನ್ನು ತೊಗೊಂಡಿದ್ದೆ ಇಲ್ಲಿ ವಿದ್ಯಾ ಎಣ್ಣೆಯನ್ನು ಸವರ್ತಿದ್ದಾರೆ. ಈ ಕಡೆ ನನಗೆ ನೋವಾಗ್ತದೆ, ಬೇಡ ಬೇಡ ಅಂತಂದರೆ ನೀವು ನನ್ನನ್ನು ನೋಡ್ತಾ ಇರಿ ಗೌಡ್ರೆ, ಆಗ ನಿಮಗೆ ನೋವಾಗೋದಿಲ್ಲ, ನಾನು ಉಳುಕ್ ತೆಗಿಯೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳಿದ್ರು ಕೂಡ ಏನೂ ಬೇಕಾಗಿಲ್ಲ. ಏನು ಇವಳು ನೋಡಿಬಿಟ್ರೆ ನನಗೆ ಉಳುಕ್ ನೋವು ಗೊತ್ತಾಗೋದಿಲ್ವಂತ ಅಂತ ಹೇಳಿ ಭದ್ರೇಗೌಡರು ಹೇಳ್ತಾರೆ. ನಂತರ ಇಲ್ಲಿ ವಿದ್ಯಾ ಮಸಾಜ್ ಮಾಡ್ತಾ ಉಳುಕ್ ತೆಗಿಯೋಕೆ ಹೋಗ್ತಿದ್ರೆ ಇಲ್ಲಿ ಭದ್ರೇಗೌಡ್ರಿಗೆ ನೋವಾಗ್ತದೆ. ಅದೇ ಕಾರಣಕ್ಕೆ ಮತ್ತೆ ಇಲ್ಲಿ ವಿದ್ಯಾ ಅದಕ್ಕೆ ತಾನೇ ಹೇಳಿದ್ದು, ಗೌಡ್ರೆ ನನ್ನ ನೋಡ್ತಾ ಇರಿ, ಖಂಡಿತ ನಿಮಗೆ ನೋವು ಆಗೋದಿಲ್ಲ ಅಂತ ಹೇಳಿದಾಗ, ಈ ಕಡೆ ಏನು ಇವಳು ಹೇಳ್ತಿರೋದು ಹಾಗಿದ್ರೆ ನಿಜನಾ, ಇವಳು ನೋಡ್ತಾ ಇದ್ರೆ ನೋವು ಆಗಲ್ವಾ ಅಂತ ಅಂದ್ಕೊಂಡೆ ವಿದ್ಯಾನ ನೋಡ್ತಾನೆ ಇರ್ತಾರೆ. ಹೀಗೆ ಕಣ್ಣ ಸಲಿಗೆ ಅಂತ ಇಬ್ಬರ ಒಂದು ಕಣ್ಗಳಲ್ಲೇ ಪ್ರೀತಿ ಮಾತನಾಡೋಕೆ ಶುರು ಮಾಡ್ಕೊಂಡೇ ಬಿಡ್ತಾರೆ. ಇದರಿಂದಾಗಿ ಇದನ್ನು ನೋಡ್ದಂಥ ವಿನಂತಿ ಹೊಟ್ಟೆ ಹುರ್ಕೊಂಡ್ಬಿಡ್ತಾಳೆ. ತಕ್ಷಣ ಈ ಕಡೆ ಹೊರಗಡೆ ಮಾತಾಡ್ತಿದ್ದಂಥ ಈಶ್ವರಿ ಸಾವಿತ್ರಿ ಅವ್ರ ಹತ್ರ ಬಂದಿದ್ದೆ. ಅಯ್ಯೋ ಅತ್ತೆ, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು, ನಾವೆಲ್ಲ ಸೇರಿಕೊಂಡು ಅವರನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರಿಬ್ರು ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ, ಅಲ್ಲಿ ಬೇರೆ ಏನೋ ನಡತೆ ಹೋಗುತ್ತೆ ಅಂತ ಅನ್ನಿಸ್ತದೆ. ಆ ವಿದ್ಯಾ ಉಳುಕ್ ತೆಗಿಯೋ ನೆಪದಲ್ಲಿ ಮಾವನ ರೂಮಿಗೆ ಹೋಗಿ ಉಳುಕ್ ತೆಗಿತಿದ್ದಾಳೆ. ನಿಜಕ್ಕೂ ಕೂಡ ಅವರು ಮತ್ತೆ ಹತ್ತಿರ ಆಗ್ತಿದ್ದಾರೆ ಅಂತ ಹೇಳಿ ಸಾವಿತ್ರಿ ಹಾಗೆ ಚಿಕ್ಕತ್ತೆಗೆ ಹೇಳ್ತಿದ್ದಾಳೆ. ಇಲ್ಲಿ ವಿನಂತಿ ನಿಜಕ್ಕೂ ಕೂಡ ಆ ರೀತಿ ಆಗಬಾರ್ದು ಅಂತ ಚಿಕ್ಕತೆ ಕೂಡ ಅನ್ಕೋತಿದ್ದಾರೆ. ತದನಂತರ ಇಲ್ಲಿ ವಿದ್ಯಾ ಮತ್ತು ಭದ್ರೇಗೌಡರು ಇಬ್ಬರು ಕೂಡ ರೂಮಲ್ಲಿದ್ದಾರೆ. ಈ ಕಡೆ ಕಣ್ಣ ಸಲಿಗೆ ಆಗ್ತದೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಹಾಗೆ ಹುಡುಕನ್ನು ತೆಗೆದೇ ಬಿಡ್ತಾಳೆ. ಈ ಕಡೆ ಭದ್ರವ್ರಿಗೆ ನೋವು ಕೂಡ ಆಗೋದಿಲ್ಲ, ಚುರುಕಂತ ಅನಿಸುತ್ತೆ. ನೋಡಿದ್ರ ಗೌಡ್ರೆ, ಹೇಗೆ ಹುಡುಕ್ ತೆಗ್ದಾಯಿತು, ಇನ್ನೇನಿಲ್ಲ, ಆರಾಮಾಗಿ ನೀವು ಓಡಾಡ್ಬೋದು, ಒಮ್ಮೆ ಓಡಾಡಿ ನೋಡೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಭದ್ರೇಗೌಡರು ಒಂದು 4 ಹೆಜ್ಜೆ ಇಡ್ತಾರೆ. ಈಗ ಪರವಾಗಿಲ್ಲ, ಆರಾಮ್ ಅಂದಾಗ ಇನ್ನು ಮುಂದೆ ನೀವು ಆರಾಮಾಗಿ ಓಡಾಡ್ಬೋದು ಅಂತ ಹೇಳಿ ಹೋಗ್ತಿರ್ತಾಳೆ. ಮತ್ತೆ ವಾಪಸ್ ಬಂದು, ನಿಜಕ್ಕೂ ಕೂಡ ನೀವು ನಾನು ಬಿದ್ದು ಹೋಗ್ತೀನಿ ಅಂದ ತಕ್ಷಣ ಬಂದು ಇಟ್ಕೊಂಡ್ರಲ್ವ, ಅಲ್ಲೇ ಗೊತ್ತಾಗುತ್ತೆ ಇನ್ನೂ ಕೂಡ ನಿಮಗೆ ನನ್ನ ಮೇಲೆ ಮನಸ್ಸಲ್ಲಿ ಪ್ರೀತಿ ಜಾಗ ಇದೆ ಅಂತ ಹೇಳಿ. ಅಯ್ಯೋ ನಮ್ಮ ಪಾಪು ಕೂಡ ಹೇಳ್ತಾ ಇತ್ತು, ಈಗ ನೋಡಿದ್ಯಾ ಪಾಪು, ನಿನಗೆ ನಿಮ್ಮ ಅಪ್ಪಂಗೆ ನನ್ನ ಮೇಲೆ ಇನ್ನೂ ಕೂಡ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ, ಆದರೆ ಇನ್ನೂ ಕೂಡ ನಮ್ಗೆ ಇಲ್ಲಿರೋಕೆ ಅವಕಾಶ ಇಲ್ಲ, ನಡಿ ಹೋಗೋಣ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಭದ್ರೇಗೌಡರಿಗೆ ಶುರು ಅಂತ ಅನಿಸುತ್ತೆ. ತದನಂತರ
ಇಲ್ಲಿ ಸುಭಾಷ್ ಚಂಪಾಳನ್ನ ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಈ ಕಡೆ ವಿದ್ಯಾ ಕಸ ಗುಡಿಸ್ತಿರ್ತಾಳೆ. ತದನಂತರ ನಾನು ಬರ್ತೀನಿ, ನೀವು ಹೋಗಿರಿ ಅಂತ ಸುಭಾಷನ್ನ ಚಂಪಾ ಹೇಳಿ ಕಳಿಸಿ ನಂತರ ಇಲ್ಲಿ ವಿದ್ಯಾ ಹತ್ರಕ್ಕೆ ಬಂದು ವಿದ್ಯಕ್ಕ ಅಂತ ಹೇಳ್ತಾರೆ. ಎಲ್ಲಿ ಹೋಗಿದೆ ಚಂಪಾ ಅಂತ ಹೇಳಿದಾಗ, ಅಯ್ಯೋ ಅಕ್ಕ, ಅವರು ನನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ಅವರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಗೊತ್ತಾ, ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರು ಅಂತಕ. ಹೌದಾ, ಎಲ್ಲಿಗೆ ಹೋಗಿದ್ರಿ? ಫಿಲಿಮ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ರ ಅಂತಕ. ಇಲ್ಲ ಅಕ್ಕ, ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಆಗ ಅವ್ರ ಫ್ರೆಂಡ್ಗೆ ಏನು ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಬಂತು, ಹಾಗಾಗಿ ಅವರು ಹಾಸ್ಪಿಟಲ್ಗೆ ಹೋಗಿದ್ರು. ತದನಂತರ ಅವ್ರ ಫ್ರೆಂಡ್ ಯಾವುದೋ ಅಣ್ಣನ ಜೊತೆ ಬಾ ಅಂತ ಹೇಳಿದರು. ನಾನು ಅವ್ರ ಜೊತೆ ಹೋದೆ, ಹಾಸ್ಪಿಟಲ್ಗೆ ಹೋದೆ. ಆನಂತರ ಅವರು ಇಲ್ಲಿಗೆ ಕರ್ಕೊಂಡು ಬಂದರು ಅಂದಾಗ, ಎಲ್ಲಿಗೆ ಹೋದೆ ಅಂತ ಮುಖ್ಯ ಅಲ್ಲ, ಅವ್ರು ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ರಲ್ವ, ಅದೇ ಮುಖ್ಯ ಅಕ್ಕ. ಸರಿ ಆಯಿತು, ನಾನು ಬರ್ತೀನಿ ಅಂತ ಹೇಳಿ ಚಂಪಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ವಿದ್ಯಾಗೆ ಅನಿಸುತ್ತೆ, ಖಂಡಿತ ಇವನು ಎಲ್ಲಿಗೂ ಕರ್ಕೊಂಡು ಹೋಗದೆ ಈ ರೀತಿ ಮಾಡ್ತಾನೆ ಅಂದರೆ ಖಂಡಿತ ಏನು ಕುತಂತ್ರನೇ ಮಾಡ್ತಿರ್ಬೇಕು ಅಂತ ಹೇಳಿ ವಿದ್ಯಾಗೆ ಅನಿಸುತ್ತೆ. ನಂತರ ಇಲ್ಲಿ ಕ್ವಾಟ್ಲೆ ಕಾರನ್ನು ರೆಡಿ ಮಾಡ್ತಿರ್ತಾರೆ. ಯಾಕೋ ಏನೋ ಆಗಿದೆಯಲ್ಲ, ಏನು ಆಗಿದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಕಾರನ್ನ ನೋಡ್ತಾ ಇರ್ತಾರೆ ಕ್ವಾಟ್ಲೆ. ಅಷ್ಟರಲ್ಲಿ ಅಲ್ಲಿಗೆ ಚಂಪಾ ಅಂತ ಹೇಳಿ ಸುಭಾಷ್ ಕುಡ್ಕೊಂಡು ಬಂದಿರ್ತಾರೆ. ಈ ಕಡೆ ಏನಣ್ಣ ಕುಡ್ಕೊಂಡು ಬಂದ್ಬಿಟ್ಟಿದ್ಯಾ, ಯಾಕೆ ಜಾಸ್ತಿ ಆಗಿಬಿಟ್ಟಿದ್ಯಾ ಎಣ್ಣೆ, ಹಾಗೆ ಹೀಗೆ ಅಂತ ಕ್ವಾಟ್ಲೆ ಹೇಳಿದಕ್ಕೆ ನನಗೆ ನಿನ್ನ ಮೇಲೆಲ್ಲ ಸಿಟ್ಟು, ನಾನು ಯಾರ ಹತ್ರ ಮಾತಾಡಬೇಕು, ಅವ್ರ ಹತ್ರನೇ ಮಾತಾಡಬೇಕು ಅಂತ ಫುಲ್ ಮತ್ತಲ್ಲಿ ಮಾತಾಡ್ತಿದ್ದಾರೆ. ಈ ಕಡೆ ಕ್ವಾಟ್ಲೆ ಹೋಗ್ತಿದ್ದಾಗೇ ಈ ಕಡೆ ಸುಭಾಷ್ ನಗ್ತಿದ್ದಾರೆ. ಬಿಕಾಸ್ ಕುಡ್ದು ಬೇಕು ಅಂತಾನೆ ಗಲಾಟೆ ಮಾಡಬೇಕು ಅಂತ ಸುಭಾಷ್ ಬಂದಿರೋದು. ತದನಂತರ ಮನೆ ಒಳಗಡೆ ಶಿವರಾಮೇಗೌಡರು ನಾಳೆ ಎಲೆಕ್ಷನ್ ಕೌಂಟಿಂಗ್ ಇದೆ, ಎಲ್ಲ ಕೂಡ ಸರಿ, ಎಲ್ಲ ಹುಡುಗರೆಲ್ಲ ಸೆಟ್ ಆಗಿದಾರಲ್ವ, ಆಮೇಲೆ ಏನೇ ಆದರೂ ಕೂಡ ಗಲಾಟೆ ಆಗಬಾರ್ದು ಅಂತ ಹೇಳಿದಾಗ, ಏನಿಲ್ಲಪ್ಪ ಆ ರೀತಿ ಏನೂ ಗಲಾಟೆ ಆಗಲ್ಲ ಅಂತ ಭದ್ರವರು ಹೇಳ್ತಾರೆ. ಅಪೋಸಿಟ್ ಪಾರ್ಟಿ ಅವರು ಸೋಲ್ತಿದ್ದೀನಿ ಅಂತ ಕೋಪಕ್ಕೆ ಏನೆಲ್ಲ ಗಲಾಟೆ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ನಾವು ಗಲಾಟೆ ಮಾಡೋಕ್ಕೆ ಹೋಗಬಾರ್ದು. ಅವರೇನೋ ಸೋತಿದ್ದೀನಿ ಅಂತ ಮಾಡ್ತಿರ್ತಾರೆ, ನಾವೇನಾದರೂ ಗಲಾಟೆ ಮಾಡಿದ್ರೆ ಗೆಲ್ತಿದ್ದೀವಿ ಅನ್ನೋ ದುರಹಂಕಾರದಲ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಗಲಾಟೆ ಮಾಡೋಕ್ಕೆ ಹೋಗಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾಳೆ ಸಂಜೆ ಒಳಗಡೆ ರಿಸಲ್ಟ್ ಬಂದ್ಬಿಡುತ್ತೆ ಅಲ್ವಾ ಅಂತ ಅಜ್ಜಿ ಕೇಳಿದಕ್ಕೆ, ಅಯ್ಯೋ ಅಪ್ಪಮ್ಮ ನೀನು ಏನು ಅನ್ಕೊಂಡಿದ್ಯಾಮ್ಮ ಅಜ್ಜಿ, ನೀನು ಅನ್ಕೊಂಡಾಗೆಲ್ಲ ಸಂಜೆ ತನಕ ಆಗಲ್ಲ, ನೀನು ಹೊತ್ತದ್ಯಲ್ವಾ, ಅದೇ ಬಟನ್ನಲ್ಲಿ ಬಂದ್ಬಿಡುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಊಟ ಅಂತ ಮಧ್ಯಾಹ್ನದಷ್ಟರಲ್ಲಿ ಗೊತ್ತೇ ಆಗಿಬಿಡುತ್ತೆ ಅಂತ ಹೇಳಿ ಭದ್ರ ಹೇಳ್ತಾರೆ. ಹೌದಾ, ಎಷ್ಟೆಲ್ಲ ಬೆಳೆದಿದ್ಯಾ ಅಂತ ಅಜ್ಜಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಚಂಪಾ ಅಂತ ಹೇಳಿ ಸುಭಾಷ್ ಬರ್ತಾರೆ. ಈ ಕಡೆ ಏನಾಯ್ತು ಏನು, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಭದ್ರೇಗೌಡರು ಕೂಡ ಸುಭಾಷ್ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಚಂಪಾ ಕೂಡ ಬರ್ತಾಳೆ. ಈ ಕಡೆ ಈಶ್ವರಿಯವರು ಏನೋ ಆಗಿದೆ, ಯಾಕೋ ಈ ರೀತಿ ಆಡ್ತಿದ್ಯಾ ಅಂತ ಚಿಕ್ಕತ್ತೆ ಈಶ್ವರಿ ಅವ್ರು ಕೂಡ ಪ್ರಶ್ನೆ ಮಾಡ್ತಿದ್ರೆ. ಈ ಕಡೆ ಸುಭಾಷ್ ಮಾತ್ರ, ಈ ಚಂಪಾ ಏನೇ ಅನ್ಕೊಂಡಿದ್ಯಾ ನೀನು, ಇವಳ ಜೊತೆನೇ ಅಲ್ವಾ ನನ್ನ ಮದುವೆ ಮಾಡಿಸಿದ್ದು, ನನಗೆ ಇವಳಿಂದ ಅನ್ಯಾಯ ಆಗಿದೆ, ನನ್ನ ಸ್ನೇಹಿತ ಅನ್ನೋನು ಮನೆಗೆ ಬಂದರೆ ಅಣ್ಣ ಅಂತ ಅಂದ್ಕೊಂಡಿದ್ದೆ, ಬೇರೆ ಆಟನೇ ಶುರು ಮಾಡಿದಾಳೆ, ನಿಜಕ್ಕೂ ಅವನು ಬರ್ತಾ ಇದ್ದಿದ್ದು ನನಗೋಸ್ಕರ ಅಲ್ಲ, ಇವಳನ್ನ ನೋಡೋದಕ್ಕೋಸ್ಕರ ಅಂತ ಹೇಳಿ ಸುಭಾಷ್ ಹೇಳ್ತಿದ್ದಾರೆ. ವಿದ್ಯಾ ಕೂಡ ಅಲ್ಲೇ ಇದ್ದಾಳೆ. ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ವಾಟ್ಸಪ್ ಮೆಸೇಜಸ್, ಕಾಲ್ಸ್, ಫೋಟೋಸ್ ಎಲ್ಲವನ್ನ ಕೂಡ ಇಲ್ಲಿ ಸುಭಾಷ್ ತೋರಿಸ್ತಿದ್ದಾನೆ. ಈ ಕಡೆ ಚಂಪಾ ತಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಸುಭಾಷ್ ಆಡುವ ಆಟಕ್ಕೆ ಲಗಾಮ ಹಾಕ್ತಾಳೆ ವಿದ್ಯಾ. ಏನಾಯ್ತು, ಏನು ಕತೆ, ಇದನ್ನ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುನ್ನ ವೀಡಿಯೋಗೆ ವೇಟ್ ಮಾಡಿ.